ಪ್ರಿಯ ವೀಕ್ಷಕ ಬಂಧುಗಳೇ, ಈಗ ನಾವು ಒಂದು ಸುದ್ದಿ ಮಾಡಕ್ ಬಂದಿದ್ದೀವಿ. ಇದೊಂದು ಯಾವುದೋ ಒಂದು ಕಾಟಾಚಾರದ ಸುದ್ದಿ ಅಲ್ಲ. ದೇಶದ ಬೆನ್ನೆಲುಬಾಗಿ ನಿಂತಿರುವಂತಹ ರೈತನ ಬೆನ್ನು ಮೂಳೆ ಮುರಿಯುತ್ತಿರುವಂತಹ ಒಂದು ಸತ್ಯ ಘಟನೆ. ಇಲ್ಲಿ ಸರ್ಕಾರಗಳು ಮತ್ತು ವಸಾಹತುಶಾಹಿಗಳ ಹಾಗೂ ಬಂಡವಾಳಶಾಹಿಗಳ ಅವರಿಗೆ ಸಹಾಯ ಆಗೋದಕ್ಕೆ ಸರ್ಕಾರ ಬಡ ರೈತರ ಭೂಮಿಗಳನ್ನು ಕಿತ್ತು ಇವತ್ತು ಇಂಡಸ್ಟ್ರಿ ಮಾಡಕ್ ಹೊರಟಿವೆ. ಇದರ ಉದ್ದೇಶ ರೈತನ ಹೊಟ್ಟೆಪಾಡಿಗೆ, ಮಣ್ಣಿನ ಮಗನ ಬಾಳಿಗೆ ಮಣ್ಣಾಕಕ್ಕೆ ಹೊರಟಿರುವಂತ ಸರ್ಕಾರಗಳು ಮತ್ತು ತಮ್ಮ ಜಮೀನನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿರುವಂತ ಬಡ ರೈತರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡಲ್ಲ. ಆದರೆ ರೈತರುಗಳು, ಆದ್ರೆ ಆ ರೈತರುಗಳನ್ನ ಇವತ್ತು ಅವರ ಜಮೀನ ಕಿತ್ಕೊಂಡು ಬಡ ರೈತರಾಗಿ ಮಾಡಿ ಅವರನ್ನ ಈ ಜಾಗದಿಂದ ಒಕ್ಕಲೆಬ್ಬಿಸುವ ಕೆಲಸನ ಸರ್ಕಾರ ಮಾಡ್ತಾ ಇದೆಯೋ ಅಥವಾ ಇಂಡಸ್ಟ್ರಿಗಳು ಮಾಡ್ತಾ ಇದೆಯೋ ಅಥವಾ ಅಭಿವೃದ್ಧಿ ಅನ್ನೋಂಥ ಹೆಸರುಗಳಲ್ಲಿ ಇವತ್ತು ಈ ದೇಶದ ರೈತರನ್ನ ಒಕ್ಕಲೆಬ್ಬಿಸುವಂತ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. 1173 ದಿನಗಳಿಂದ ಸತತವಾದ ಪ್ರಯತ್ನ ಪಟ್ಟರೂ ಸಹ ಈ ಹೋರಾಟಕ್ಕೆ ಯಾವುದೇ ರೀತಿಯ ಸರ್ಕಾರದಿಂದ ಸ್ಪಂದನೆ ಇಲ್ಲ. ಈ ಹೋರಾಟ ಸುಮಾರು 3 ಸರ್ಕಾರಗಳನ್ನು ನೋಡಿದೆ. ಬಿಜೆಪಿಯವರ ಸರ್ಕಾರದಲ್ಲಿ ಪ್ರಾರಂಭವಾದ ಈ ಹೋರಾಟ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದಲ್ಲೂ ಮುಂದುವರಿತಾ ಕೊನೆಗೆ ನಿಮಗೆ ನಾವು ಇದೀವಿ, ನಿಮ್ಮ ಕಷ್ಟಗಳನ್ನ ನಾವು ಸರಿಪಡಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಂತ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರ ಒಂದು ಆಶ್ವಾಸನೆ ಮೇಲೇನೂ ಸಹ ಇವತ್ತು ಅವರೇ ಮುಖ್ಯಮಂತ್ರಿ ಆಗಿದ್ರು. ಈ ಒಂದು ಹೋರಾಟ ಮುಂದುವರಿತಾನೆ ಇದೆ. ಇದ್ರ ಬಗ್ಗೆ ಈ ಭಾಗದ ರೈತ ಮುಖಂಡರು ಹಾಗೂ ಮತ್ತು ಹೋರಾಟಗಾರರ ನಡುವೆ ಒಂದು ಸಮಂಜಸವಾದಂತ ವಿಷಯ ವಿನಿಮಯ ಮಾಡ್ಕೊಳ್ಳೋದಕ್ಕೆ ನಾವಿವತ್ತು ಬಂದಿದ್ದೀವಿ. ಈ ಹೋರಾಟಕ್ಕೆ ಸುಮಾರು ತರದ ದಿನಗಳಿಂದ ಹೋರಾಟ ಮಾಡ್ತಾ ಇದೆ. ಆದ್ರೆ ಇದು ನಿಮಗೆ ತೃಪ್ತಿ ತಂದಿದೆಯಾ? ತೃಪ್ತಿಯಲ್ಲಿ ಬಂತು. ನಾವು ಇನ್ನು ಹೋರಾಟ ಮಾಡ್ತಾನೆ ಇದ್ದೀರಿ, ಇನ್ನು ಮಾಡಬೇಕನ್ನೋ ನಾವು ಅಹಿಂಸಾ ಹೋರಾಟ ಮಾಡ್ತಾ ಇದ್ದೀರಿ. ಹಿಂಸೆ ಮಾಡ್ಕೊಂಡಿದ್ರೆ ಇಲ್ಲಿಗೆ ಕಡೆ ಆಗೋದು. ಅಹಿಂಸಾ ಹೋರಾಟ ಮಾಡೋದ್ರಿಂದ ನಮ್ಮ ಮುಂದುವರಿತಾ ಇದೆ, ಇನ್ನೂ ಮಾಡ್ತಾ ಇರ್ತೀವಿ. ಇನ್ನೂ ನಮ್ಗೆ ಗೆಲುವು ಸಿಗೋವರೆಗೂ ಮಾಡ್ತಾ ಇದ್ದೀರಿ. ನಮ್ಮ ಎಷ್ಟು ನಮ್ಮ ಒಂದು ಇರ್ತದೆ ಅಷ್ಟು ನಾವು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೀರಿ. ಗೆಲುವು ಸಿಗುತ್ತೆ ಅಂತ ಹೇಳ್ತೀರಾ? ಗೆಲುವು ಸಿಗದಿದ್ರೆ ನಾವು ಬಿಡೋದೇ ಇಲ್ಲ. ಏನು ಮಾಡ್ತೀರಿ? ಎಲ್ಲಕ್ಕೂ ರೆಡಿಯಾಗಿರ್ತೀವಿ ನಾವು. ಏನು ನಾವು ಭೂಮಿ ನಂಬಿ ನಾವು ಜೀವನ ಮಾಡೋರು. ಜೀವ ಹೋದ್ರೂ ಭೂಮಿ ಹೋದ್ಮೇಲೆ ಜೀವ ಹೋದಂಗೆ ತಾನೆ. ಜೀವ ಇದ್ಮೇಲೆ ಭೂಮಿ ಇದ್ಮೇಲೆ ಜೀವ ಎಲ್ಲಿರ್ತದೆ ನಮ್ಮ ಹತ್ರ? ಜೀವ ಭೂಮಿ ಇರಬೇಕಲ್ಲ, ಜೀವ ಇರಬೇಕು, ಎರಡು ಇರಬೇಕು ಅಷ್ಟೇ, ಎರಡೂ ಇರಬೇಕು. ಈಗ ನಿಮಗೆ ಈ ಹೋರಾಟಕ್ಕೆ ಸರ್ಕಾರದ ಸ್ಪಂದನೆ ಹೇಗಿದೆ ಗೊತ್ತಾ? ಸರ್ಕಾರ ಅವರು ಬಂಡವಾಳಶಾಹಿಗಳ ಪರವಾಗಿದ್ದಾರೆ, ರೈತರ ಪರವಾಗಿ ಯಾರೂ ಇಲ್ಲ, ಯಾವ ಸರ್ಕಾರವೂ ಇಲ್ಲ. ಬಂಡವಾಳಶಾಹಿಗಳು ಅವರು ಬಂಡವಾಳ ಹಾಕ್ತಾರೆ, ನಮ್ಮ ರೈತರನ್ನ ಒಕ್ಕಲೆಬ್ಬಿಸ್ತಾರೆ. ಅವರು ಬಂಡವಾಳಶಾಹಿಗಳು ಅಲ್ಲಿ ಸ್ಥಳ ಮಾಡ್ತಾರೆ, ಅವ್ರು ಬಂಡವಾಳನ ದೊಡ್ಡದು ಮಾಡ್ತಾರೆ ಹೊರತು ನಮ್ಮ ಕೈಗಾರಿಕೆ ಮಾಡಲ್ಲ. ನಮ್ಮ ಜನಗಳಿಗೆ ಅನ್ಯಾಯ ಮಾಡಿ ಅವರು ಬಂಡವಾಳನ ದೊಡ್ಡದು ಮಾಡ್ತಾರೆ. ಇವತ್ತು ಒಂದು ಜಮೀನು ಮೇಲೆ ಬಂಡವಾಳ ಹಾಕಿದರೆ 60%ಇಂದ 80%, 100% ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇರ್ತದೆ. ಅದೇ ಒಂದು ಜಮೀನು ಇದು ಬೇರೆ ಕಡೆ ನಾವು ಬಿಲ್ಡಿಂಗ್ ಮೇಲೆ ಬಂಡವಾಳ ಹಾಕಿದರೆ 2% ಸಿಗೋಲ್ಲ. ಅದೇ ನಾವು ಬಂಗಾರದ ಮೇಲೆ ಬಂಡವಾಳ ಹಾಕಿದರೆ ಅದು 7%, 8%, 10% ಒಳಗಡೆ. ಬ್ಯಾಂಕ್ನಾಗ ಇಟ್ಟರೆ ಅದು 6%, 7% ಅಷ್ಟೇ. ಇವರು ಬಂಡವಾಳಶಾಹಿಗಳು ತಗೊಂಬಂದು ಜಮೀನು ಮೇಲೆ ಬಂಡವಾಳ ಹಾಕ್ತಾರೆ. ಯಾರೇ ಒಬ್ಬರು ಬಂಡವಾಳ ತಗೊಂಡು ಜಮೀನು ಮೇಲೆ ಹಾಕಿದರೆ ಅದು 80%ವರೆಗೂ ವರ್ಷಕ್ಕೆ ಇಂಟ್ರೆಸ್ಟ್ ಬರ್ತಂಗೆ ಬೆಳೀತಾ ಇರ್ತದೆ. 2022ರಾಗ ಇದ್ದಂಥ 1 ಕೋಟಿ ಜಮೀನು ಇವತ್ತು ಅವ್ರು ತಗೊಂಡಿದ್ದಾರೆ. 1 ಕೋಟಿ ಕೊಟ್ಟು 1200 ಎಕರೆ ತಗೊಂಡಿದ್ದಾರೆ. ಇವತ್ತು ಆ ಪಕ್ಕದೊಳಗೇ 5 ಕೋಟಿ ಬೆಳೆ ಬರ್ತದೆ. ಒಂದು ಸೈಟ್ ಬಂದು 70 ಲಕ್ಷ ರೂಪಾಯಿ ಆಗ್ತದೆ. ಇವತ್ತಲ್ಲಿ 70 ಲಕ್ಷ ರೂಪಾಯಿ ಇವತ್ತು ಅಲ್ಲಿ ಕನ್ವರ್ಷನ್ ಸೈಟ್ 70 ಲಕ್ಷ ರೂಪಾಯಿ ಓಡ್ತಾ ಇದೆ. ಇವತ್ತು ಅವ್ರು ಕೊಡೋ 1 ಕೋಟಿ ಜಮೀನು ಮಾರಿಬಿಟ್ಟು ಒಂದು ಸೈಟ್ ತಗೊಂಬಿಟ್ರೆ ನಾವು ಅವನು ಜೀವನ ಮಾಡೋದಲ್ಲಿ ಅವನ ಮಕ್ಕಳು ಮೊಮ್ಮಕ್ಕಳು ಅವ್ರ ತಲಾಂತರ ಅವರು ಜಮೀನು ಮಾಡ್ಕೊಂಡು ಬಂದಿರೋದನ್ನ ಇವತ್ತು ಅವರು ಏಕ ಕಿತ್ಕೊಂಡ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ಇದಕ್ಕೆ ಈಗ ನಿಮ್ಮ ತಾಲೂಕಿನಿಂದನೇ ಹಾರಿಸಿ ಕಳಿಸಿರುವಂತ ಬೇರೆ ಜಿಲ್ಲೆಯಿಂದ ವಲಸೆ ಬಂದು ಇಲ್ಲಿ ಗೆದ್ದಿದ್ದಾರೆ
ಮತ್ತೆ ಇನ್ನೊಂದು ಇತಿಹಾಸ ಏನು ಅಂತ ಅಂದ್ರೆ, ಇಡೀ ನಮ್ಮ ಈ ಸ್ವಾತಂತ್ರ್ಯ ಬಂದಾಗಿಂದನೂ ದೇವನಹಳ್ಳಿ ತಾಲೂಕಿಗೆ ಯಾರು ಮಿನಿಸ್ಟರ್ ಇರಲಿಲ್ಲ. ಇಲ್ಲಿ ಗೆದ್ದಂತ ಯಾವ MLA ಮಿನಿಸ್ಟರ್ ಆಗಿರಲಿಲ್ಲ. ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಗೆದ್ದು ಈಗ ಮಂತ್ರಿ ಆಗಿದ್ದಾರೆ. ಅವರು ನಿಮ್ಮ ಹೋರಾಟದ ಪರ ಇದಾರಾ? ಅವರು ಬರೋದಕ್ಕೆ ಮುಂಚೆಗೆ ನಾವು ಅವರನ್ನು ನಮ್ಮ ಧರಣಿ ಸ್ಥಳಕ್ಕೆ ಕರ್ಕೊಂಬಂದು ನಾವು ನಮ್ಮ ಪರವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಓಟು ಚುನಾವಣೆಯಲ್ಲಿ ಗೆಲ್ಲಿಸಿರಿ. ಆದರೂ ನಾವು ಪರವಾಗಿ ಇರ್ತೀನಿ ಅಂತ ಅಂದ್ಕೊಂಡು ಲಾಸ್ಟ್ 2 ತಿಂಗಳ ಮುಂಚೆನೇ ಇವಾಗ ನಮ್ಗೆ ಒಂದು ಫೈನಲ್ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಅವರು ನಮ್ಮ 13 ಹಳ್ಳಿನ 8 ಹಳ್ಳಿ ಬೇರೆ 5 ಹಳ್ಳಿ ಬೇರೆ ಮಾಡಿಬಿಟ್ಟು ನಮ್ಮ ಒಡಕನ್ನು ನಮ್ಮ ಹೋರಾಟದ ರೂಪನ ಬದಲಾಯಿಸ್ಬೇಕಂತ ಹೇಳ್ಬಿಟ್ಟು ಒಬ್ಬರನ್ನ ಮೇಲೆ ಇರ್ತಾರೆ, ಒಬ್ಬರನ್ನ ಕೆಳಗಿಟ್ಟಾರೆ ಅಂತ, ಒಬ್ಬರು 5 ಹಳ್ಳಿನ ಬೇರೆ ಮಾಡಿದ್ದಾರೆ. ನೀವು ಬಿಟ್ಬಿಟ್ಟಿದ್ದೀರಿ ಅಂತಂದು ಹೇಳೋ ಇದು ಇರಿ ಅಂತಂದು ಅವ್ರನ್ನ ಬೇರೆ ಮಾಡಿದ್ದಾರೆ. 8 ಹಳ್ಳಿನ ಫೈನಲ್ ನೋಟಿಫಿಕೇಷನ್ ಜಾರಿ ಮಾಡಿದ್ದಾರೆ. ಇದರಿಂದ ಏನು ಅವ್ರಿಗೆ ಲಾಭ ಅಂತಂದರೆ, ನಾವು ಇಬ್ಬರು ಬೇರೆ ಬೇರೆ ಆದರೆ ಅವರು ಬಂದು ಸೇರೋಕ್ಕೆ ಇಬ್ಬರು ಜಗಳ 3ನೇ ಒಂದು ಲಾಭ ಆಗಂಗೆ ಅವ್ರು ಮಾಡಿದ್ದಾರೆ. ಅದನ್ನು ನಾವು ಎಚ್ಚೆತ್ಕೊಂಡು ಇವಾಗ ನಮ್ಮ ಹೋರಾಟಗಾರ ರೂಪರೇನೆ ಬದಲಾವಣೆ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಸಂಘ ಸಂಸ್ಥೆಗಳೆಲ್ಲ ನಮಗೆ ಹೋರಾಟಕ್ಕೆ ನಮ್ಮ ಜಂಟಿಯಾಗಿದ್ದಾರೆ. ಆ 5 ಹಳ್ಳಿಗೆ ಕೊಟ್ಟಂಥ ಬಿಟ್ಟಂಥ ಊರುಗಳಿಗೆ ಅವರು ಡಿನೋಟಿಫಿಕೇಷನ್ ಫಾರಮ್ ಏನೂ ಕೊಟ್ಟಿಲ್ಲ. ಸುಮ್ಮನೆ ಮಾತನಾಗಿ ಹೇಳಿದ್ದಾರೆ. ಅದಕ್ಕೆ ಗ್ಯಾರಂಟಿ ಅಲ್ಲ. ಆ ಗ್ಯಾರಂಟಿ ಕೊಡ್ತೀನಿ ಅಂತಂದು ಹೇಳಿದ್ರು ಅವರು ನಮ್ಮನ್ನು ನಂಬೋಕ್ಕಾಗಲ್ಲ. ಅದರಿಂದ ನಾವು ಹೋರಾಟನ ಎಲ್ಲ ಸೇರಿಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ನಾಳೆ 25ನೇ ತಾರೀಕು ದೇವನಹಳ್ಳಿ ಚಲೋ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೆ. ಹೋರಾಟಗಾರರೆಲ್ಲನೂ ಈ ಹೋರಾಟನ 1180 ದಿವಸ ಹೋರಾಟ ಮಾಡಿ ನೀವು ಗೆಲ್ಲದಾಗಿದ್ದರೆ ನಮ್ಮ ಹೋರಾಟಗಳಿಗೆ ಅದು ಬೆಲೆನೇ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ರೂಪರೇಖೆ ಮಾಡ್ಕೊಂಡು ಅದನ್ನು ನಾವು ಗೆಲ್ಲೇಬೇಕಂತ ಒಂದು ಛಲ ತೊಟ್ಕೊಂಡು ನಾವು 25ನೇ ತಾರೀಕು ಹೋರಾಟನ ನಾವು ಪೂರ್ಣಗೊಳಿಸ್ತೀವಿ. 25ನೇ ತಾರೀಕು ದೇವನಹಳ್ಳಿ ಚಲೋ ಕಾರ್ಯಕ್ರಮ ಯಶಸ್ವಿಯಾಗಿ ಸರ್ಕಾರ ಈ ರೈತರ ಕೂಗನ್ನು ಕೇಳಿ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಕೊಡಬಹುದೇನೋ ಅನ್ನುವಂಥ ಒಂದು ನಂಬಿಕೆ ಮೇಲೆ ಮತ್ತೆ ಕೆಲವು ಹೋರಾಟಗಾರರ ಜೊತೆ ಮಾತುಕತೆ ಮುಂದುವರಿಯುತ್ತದೆ.